ಇನ್ನು ಮುಂದಿನ ಸುದ್ದಿಯತ್ತ ಗಮನ ಹರಿಸುವುದಾದರೆ ಮಳೆಗಾಲದಲ್ಲಿ ಮಲೆನಾಡಿಗರ ಬದುಕು ಶೋಚನೀಯ. ಚಿಕ್ಕಮಗಳೂರು ಜಿಲ್ಲೆಯ ಜನರಿಗೆ ತಪ್ಪದ ಸಂಕಷ್ಟ. 2019ರಲ್ಲಿ ಹಲವೆಡೆ ಅನಾಹುತ ಸೃಷ್ಟಿಸಿದ್ದ ವರುಣ ನಿರಾಶ್ರಿತರಾದವರಿಗೆ ಬೇರೆಡೆ ಸ್ಥಳ ಜಿಲ್ಲಾಡಳಿತ ಗುರುತಿಸಿತ್ತು. ಮನೆ ನಿರ್ಮಿಸಿಕೊಳ್ಳಲು ಮೊದಲ ಕಂತಲ್ಲಿ 1 ಲಕ್ಷ ರೂಪಾಯಿ ಬಿಡುಗಡೆ ಮಾಡಲಾಗಿದೆ. ನಂತರ ಪರಿಹಾರದ ಹಣ ಬ್ಲಾಕ್ ಮಾಡಿದೆ ಜಿಲ್ಲಾಡಳಿತ. ಅರ್ಧಂಬರ್ಧ ಮನೆ ಕಟ್ಟಿ ನಿರಾಶ್ರಿತರ ಕಂಗಾಲಾಗಿದ್ದಾರೆ. 1 ಲಕ್ಷದಲ್ಲಿ ಮನೆ ಕಟ್ಟಕ್ಕಾಗುತ್ತೇನ್ರಿ? ಮೂಡಿಗೆರೆ ತಾಲೂಕಿನ ಉಗ್ಗೇಹಳ್ಳಿಯ 53 ಕುಟುಂಬಗಳು ಕಂಗಾಲಾಗಿದ್ದಾವೆ. ಈಗ ಮಳೆ ಜೋರಾದಂತೆ ಮತ್ತೆ ಆತಂಕ ಎದುರಾಗಿದೆ. ಮಳೆಗಾಲದಲ್ಲಿ ಮಲೆನಾಡಿಗರ ಬದುಕು ಶೋಚನೀಯ. ಅಲ್ಲಿಯವರ ಬದುಕು ಯಾವಾಗಲೂ ಕೂಡ ಶೋಚನೀಯನೇ. ಚಿಕ್ಕಮಗಳೂರು ಜಿಲ್ಲೆಯ ಜನರಿಗೆ ಸಂಕಷ್ಟ ಮಾತ್ರ ತಪ್ತಾ ಇಲ್ಲ. 2019ರಲ್ಲಿ ಹಲವೆಡೆ ಅನಾಹುತ ಸೃಷ್ಟಿಸಿದ್ದ ವರುಣ ನಿರಾಶ್ರಿತರಾದವರಿಗೆ ಬೇರೆಡೆ ಸ್ಥಳ ಗುರುತಿಸಿತ್ತು ಜಿಲ್ಲಾಡಳಿತ. ಮನೆ ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ಮೊದಲ ಕಂತಲ್ಲಿ 1 ಲಕ್ಷ ರೂಪಾಯಿ ಬಿಡುಗಡೆ ಮಾಡಲಾಗಿತ್ತು. ಅದಾದ ನಂತರ ಜಿಲ್ಲಾಡಳಿತ ಪರಿಹಾರದ ಹಣವನ್ನು ಬ್ಲಾಕ್ ಮಾಡಿಬಿಡುತ್ತೆ, ಕೊಟ್ಟೇ ಇಲ್ಲ. ಸೊ ಬರುತ್ತೆ ಅಂತ ಕಾದು 1 ಲಕ್ಷ ರೂಪಾಯಲ್ಲಿ ಏನೇನು ಕಟ್ಟಬೇಕಾಗಿರುತ್ತೋ ಬೇಸ್ಮೆಂಟ್ ಅದನ್ನು ಕಟ್ಟಿದ್ದಾರೆ. 1-2 ಗೋಡೆ, ಚಿಕ್ಕ ಗೋಡೆ ಏರಿಸಿದ್ದಾರೆ. ಸೊ ಈಗ ಪೂರ್ತಿ ಮಾಡಬೇಕು ಅಂತ ಅಂದರೆ ಅವ್ರ ಬಳಿ ಹಣ ಇಲ್ಲ, ನಿರಾಶ್ರಿತರ ಬಳಿ ಹಣ ಇಲ್ಲ. ನೋಡಿ ಅಲ್ಲಿ ಅರ್ಧಂಬರ್ಧ ಮನೆ ಕಟ್ಟಿದ್ದಾರೆ ಪಾಪ, ಅರ್ಧಂಬರ್ಧ. ಸೊ ಈಗ ನಿರಂತರವಾಗಿ ಮಳೆ ಬೀಳುತ್ತೆ. ಮಳೆ ಬಿದ್ದಂಥ ಸಂದರ್ಭದಲ್ಲಿ ಆ ಗೋಡೆ ಏನು ಕಟ್ಟಿದಾರಲ್ಲ ಅದು ಕೂಡ ಬಿದ್ದು ಹೋಗುತ್ತೆ. ಅಷ್ಟೇ ಕತೆ, ಅಷ್ಟೇ ಆಗದಲ್ಲಿ, ಇನ್ನೇನೂ ಆಗಲ್ಲ. ಸೊ ಅದರಲ್ಲಿ ಹೋಗು ವಾಸ ಮಾಡೋಕ್ಕೂ ಆಗಲ್ಲ, ಮೇಲ್ಛಾವಣಿನೂ ಇಲ್ಲ ಅದಕ್ಕೀಗ. ಯಾಕೆ ಅಂದರೆ ದುಡ್ಡಿಲ್ಲ ಪಾಪ. 1 ಲಕ್ಷ ರೂಪಾಯಲ್ಲಿ ಏನು ಮಾಡಬೇಕು ಅದನ್ನು ಮಾಡಿದ್ದಾರೆ ಅಷ್ಟೇ. ಅವರು ಏನು ಮಾಡಬೇಕು ಅದನ್ನು ಮಾಡಿದ್ದಾರೆ. 2019ರಲ್ಲಿ ನಮಗೆ ಹಳ್ಳ ಬಂದಿತ್ತು. ಸೊ ಹಾಗಾಗಿ ಇಲ್ಲಿಂದ ಬೆಟ್ಟದ ಮನೆಗೆಲ್ಲ ಸೈಟ್ ಕೊಟ್ಟರು. ನಾವೆಲ್ಲ ಅಕ್ಕರ ಮನೆ ಅವ್ರ ಇವ್ರ ಮನೆಗೆ ಹೋಗ್ತೀವಿ. ಈಗ ಕೆಲವರಿಗೆ ರಿಲೇಷನ್ನೇ ಇರಲ್ಲ, ಅವ್ರನ್ನೆಲ್ಲ ಗಂಜಿ ಕೇಂದ್ರಕ್ಕೆ ಬಿಟ್ಟಿದ್ರು. ಸೊ ಹಾಗಾಗಿ ಆಮೇಲೆ ಸೈಟ್ ಕೊಟ್ಟಿದ್ರೆ ಈಗ ಫೌಂಡೇಶನಿಗೆ 1ಕ್ಕೆ ಬಿಲ್ ಹಾಕಿದ್ದಾರೆ. ಸೊ ಮತ್ತೆ ಬಿಲ್ಲೇ ಹಾಕಿಲ್ಲ, ಅಲ್ಲಿಗೆ ಕ್ಲೋಸ್ ಮಾಡಿದ್ದಾರೆ. ಸೊ ಈಗ ಬಿಲ್ ಹಾಕ್ಬೇಕಲ್ವಾ? ಸೊ ಬಿಲ್ ಹಾಕ್ತಲೇ ಮನೆ ಮಾಡಿ ಅಂತ ಫುಲ್ ಫೋರ್ಸ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಯಾರಿಗೂ ಆಗ್ತಾಯಿಲ್ಲ. ಕೆಲವರು ಎಷ್ಟು ಜನ ಈಗ ಎಲ್ಲರೂ ಕೂಲಿ ಮಾಡ್ತಾರೆ ಅಲ್ವಾ? ಸೊ ಎಲ್ಲರೂ ಕೂಲಿ ಮಾಡುವಾಗ ಎಲ್ಲರೂ ಸಾಲ ಮಾಡೋಕ್ಕಾಗಲ್ಲ. ಸಾಲ ಮಾಡಿದವರು ಮನೆ ಹತ್ರ ಬಂದು ಕುತ್ಕೊಂಡ್ರೆ ಏನು ಮಾಡೋಕ್ಕಾಗುತ್ತೆ? ಈಗ ಎಲ್ಲರಿಗೂ ನೇಣು ಹಾಕೋಬೇಕು, ಇಲ್ಲ ಬಾವಿ ಹಳ್ಳ ಏನಾದ್ರು ನೋಡ್ಕೋಬೇಕು, ಆ ಪರಿಸ್ಥಿತಿ ಬರುತ್ತೆ. ಸೊ ಹಾಗಾಗಿ ಈಗ ನಮ್ಮದು ಸಹ ಮನೆ ಆಗಿಲ್ಲ, ಗೋಡೆ ಮಾಡ್ಕೊಂಡಿದ್ವಿ. ಗೋಡೆ ಮಾಡಿ ಅಟ್ಟ ಥರ ಹಾಕಿದ್ವಿ, ಅಲ್ಲಿ ಸಿಕ್ಕಾಪಟ್ಟೆ ನೀರು ಬರುತ್ತೆ, ಸೋರುತ್ತೆ. 2 ವರ್ಷ ಆಗ್ತದೆ ಬರ್ತಿದೆ ಸರ್. ಆದ್ರೂ ನಾವು ಏನೇ ಯಾವತ್ತ ನಾವು ಬಂಡವಾಳ ಹಾಕೊಂಡು ಹೋದ್ರು ನಮಗೆ ಬಂಡವಾಳಕ್ಕೆ ನಾವು ಕೈ ಸುಟ್ಕೊಂಡು ಮಾಡೋಕ್ಕಾಗತ್ತೆ. ಈಗ ನಾವು ಕೊಡೋರಿಗೆ ನಾವು ಕೊಡ್ಬೇಕಾಗತ್ತೆ. ನಾನು ಇದನ್ನು ಹಚ್ಕೊಂಡು ನಾವು ಹೊರಗಡೆ ನಾವು ಸಾಲ ಮಾಡ್ಕೊಂಡಿರ್ತೀವಿ. ಬಟ್ ಆ ಬಿಲ್ ಆಗಿ ಬರ್ತದೆ, ಇವಾಗ ಬರ್ತದೆ. ನಾವು ಚಿಕ್ಕಮೂರನ್ನು ಅಲ್ದು ನಮಗೆ ಸಾಕಾಗೋಯ್ತು ನಮ್ಗೆ ಅತ್ಲಾಗಿ. ಏನು ಮಾಡೋದು? ಇದನ್ನೇ ನಂಬ್ಕೊಂಡು ನಾವು ಮತ್ತೆ ಏನು ಮಾಡೋದು? ಹೇಗೆ ನಾವು ಏನೋ ಒಂದು ಕೆಲಸ ಒಂದು ಕೈ ಹಾಕ್ತೀವಿ, ಕೊಟ್ಟಿದ್ದಾರೆ, ಸರ್ಕಾರದಲ್ಲಿ ಕೊಟ್ಟಿದ್ದಾರೆ. ಬಟ್ ಕೊಟ್ಟರೆ ನಮಗೆ ಅದ್ರ ಮೂವ್ ಹೋಗಲ್ಲ. ಫೈಲರ್ ಮೂವ್ ಆದರೆ ಒಂದು ಕೆಲಸಕ್ಕೆ ಅಂತ ನಾವು ಮುಂದಕ್ಕೆ ಒಂದು ಹೆಜ್ಜೆ ಇಡೋಕೆ ವಾಸ ಮಾಡೋಕೆ ನಮಗೊಂದು ಧೈರ್ಯ ಬರ್ತದೆ. ಅಲ್ಲಿಗೆ ಬಿಲ್ ಅಮೌಂಟ್ ನಮಗೆ ಶಾಂಕ್ಷನ್ ಆದರೆ ಮುಂದಕ್ಕೆ ನಾವು ಒಳಗಡೆ ಕೂರೋದು ಹೇಗೆ? ನಾವು ಅಲ್ಲಿ ಹೋಗಿ ಒಂದು ಲೈಟಿನ ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ಎಂಥದ್ದಿಲ್ಲ. ನಾವು ನೀರು ಮರಳು ಪ್ರತಿಯೊಂದೆಲ್ಲ ನಾವು ಸ್ವಂತ ದುಡ್ಡು ಹಾಕ್ತಾ ಇರೋದು. ಸಮಸ್ಯೆ ಅಂದರೆ ನಮಗೆ ಮನೆ ಇರೋಕ್ಕೆ ಮನೆ ಇಲ್ಲ. ಬೆಟ್ಟದ ಮೇಲೆ ಮನೆ ಮಾಡಿದ್ದೀವಿ, ಆದರೆ ಬಿಲ್ ಆಗ್ತಾಯಿಲ್ಲ. ಎಲ್ಲೋ ಕೇಳಿದ್ರು ಅಲ್ಲಿಂದನೇ ಬರಬೇಕು ಅಂತ ಹೇಳ್ತಾರೆ, ಲಾಕ್ ಆಗಿದೆ ನಿಮಗೆ ಅಂತ ಹೇಳ್ತಾರೆ. ಆಮೇಲೆ ನಾವು ಕೇಳಿದ್ರೆ ಎಲ್ಲಿ ಹೋಗಿ ಕೇಳಿದ್ರು, DC ಆಫೀಸ್ ಹತ್ರ, ಇಲ್ಲಿ ಮೂಡಿಗೆರೆ ಎಲ್ಲ ಕೇಳಿದ್ವಿ, ಏನು ಅವರು ಹೇಳ್ತಾ ಇಲ್ಲ. ಅಲ್ಲಿಂದನೇ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ನಮಗೆ ನಾವೇನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ನಮಗೆ ಇರೋಕ್ಕೆ ನಮ್ಮ ಮನೆಯೇ ಇಲ್ಲ. ಬಿಲ್ ಆದರೆ ಏನಾದ್ರು ಮಾಡ್ಕೊಂಡು ಹೋಗೋದಂದ್ರೆ ಬಿಲ್ಲು ಆಗ್ತಾಯಿಲ್ಲ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಭರತ್ ಕುಮಾರ್ ಸಂಪರ್ಕದಲ್ಲಿದ್ದಾರೆ. ಭರತ್, ಮನೆ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ 1 ಕಂತು ಕೊಟ್ಟಿದ್ದಾರೆ, ಅದು 1 ಲಕ್ಷ ರೂಪಾಯಿ. ಅದಾದ ನಂತರ ಯಾಕೆ ಬ್ಲಾಕ್ ಮಾಡ್ತು ಜಿಲ್ಲಾಡಳಿತ? ಯಾಕೆ ಹಣ ಸಿಕ್ಕಿಲ್ಲ ಅವರಿಗೆ? ಏನು ಕಾರಣ? ರಾಮ್, ಏನು ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಸಾಕಷ್ಟು ಸುರಿತಕ್ಕಂಥ ಮಳೆ ಅನಾಹುತಗಳನ್ನ ಸೃಷ್ಟಿ ಮಾಡುತ್ತೆ. ಅದರ ಜೊತೆಯಾಗಿ 2019ರಲ್ಲಿ ಏನು ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಮಳೆ ಅಬ್ಬರ ಇತ್ತು. ಸೊ ಈ ಸಂದರ್ಭದಲ್ಲಿ ಹೇಮಾವತಿ ನದಿಯ ಪ್ರವಾಹದ ಮಟ್ಟ ಹೆಚ್ಚು ಮೀರಿ ಹರಿತಕ್ಕಂಥದ್ದು. ಸೊ ಅದೇ ಸಂದರ್ಭದಲ್ಲಿ
ಏನು ಮೂಡಿಗೆರೆ ತಾಲೂಕಿನ ಹುಗ್ಗಿಳ್ಳಿ ಅಂತಕ್ಕಂಥ ಒಂದು ಗ್ರಾಮ ಏನಿದೆ, ಸೊ ಈ ಒಂದು ಗ್ರಾಮಕ್ಕೆ ಹೇಮಾವತಿಯ ನದಿ ನೀರು ನುಗ್ಗಿತ್ತು. ಸೊ ಆ ಸಂದರ್ಭದಲ್ಲಿ ಅದನ್ನ ಗಮನಿಸಿದಂತಹ ಜಿಲ್ಲಾಡಳಿತ ಅಲ್ಲಿನ 53 ಕುಟುಂಬಗಳನ್ನ ಒಂದು ಗಂಜಿ ಕೇಂದ್ರಕ್ಕೆ ಒಂದು ವರ್ಗಾವಣೆ ಮಾಡುವಂತ ಕೆಲಸವನ್ನ ಮಾಡಿತ್ತು. ಅದಾದ ನಂತರದಲ್ಲಿ ಏನು ಆ 53 ಕುಟುಂಬಗಳಿಗೆ ಸೊ ನೆರೆ ನಿರಾಶ್ರಿತರ ಪರಿಹಾರದ ಒಂದು ವ್ಯವಸ್ಥೆ ಅಡಿಯಲ್ಲಿ ಸುಮಾರು 5 ಲಕ್ಷಗಳನ್ನ ನೀಡಿ ಒಂದು ಮನೆಯನ್ನ ಕಟ್ಟಿಕೊಳ್ಳೋದಕ್ಕಾಗಿ ಹಂತೂರು ಪಂಚಾಯಿತಿ ವ್ಯಾಪ್ತಿಯಿಂದ ಬೆಟ್ಟದ ಮನೆ ಸಮೀಪ ಇರತಕ್ಕಂತಹ ಕಿರಗುಂದ ಪಂಚಾಯಿತಿ ಏನಿದೆ, ಸೊ ಆ ಪಂಚಾಯಿತಿ ವ್ಯಾಪ್ತಿಯಲ್ಲಿ 53 ಮನೆಗಳನ್ನ ನಿರ್ಮಾಣ ಮಾಡೋದಕ್ಕೆ ಒಂದು ಸೈಟ್ ಅನ್ನ ನೀಡಿತು. ಆ ಸೈಟ್ ಅನ್ನ ನೀಡುವಂತಹ ಒಂದು ಸಂದರ್ಭದಲ್ಲಿ ಏನು ನೆರೆ ನಿರಾಶ್ರಿತರಿಗೆ 1 ಲಕ್ಷದಂತೆ ಪರಿಹಾರವನ್ನು ಕೂಡ ಕೊಡ್ತು. ಸೊ ಅದಾದ ನಂತರದಲ್ಲಿ ಹಂತವಾಗಿ ಅಲ್ಲಿರ್ತಕ್ಕಂತಹ ಕುಟುಂಬಗಳು ಏನಿದೆ, ಸೊ ಸ್ವಂತ ಸೂರನ್ನ ಕಟ್ಟಿಕೊಳ್ಳೋದಕ್ಕೆ ಶುರು ಮಾಡಿದ್ರು. ಮೊದಲನೇ ಹಂತವಾಗಿ ಫೌಂಡೇಶನ್, ನಂತರ ಗೋಡೆ, ಹೀಗೆ ಮೇಲ್ಚಾವಣಿ. ಸೊ ಹೀಗೆ ಹಂತವಾಗಿ ಆರಂಭಿಸಿದಂತಹ ಕಾಮಗಾರಿಗೆ ಹಂತವಾಗಿ ಜಿಲ್ಲಾಡಳಿತ ಜೊತೆಗೆ ಸರ್ಕಾರ ಅನುದಾನವನ್ನ ಬಿಡುಗಡೆ ಮಾಡ್ತಾ ಹೋಯ್ತು. ಇದಾದ ನಂತರದಲ್ಲಿ ಸುಮಾರು 3 ವರ್ಷಗಳ ನಂತರ ಇದೀಗ ಅವರು ಮನೆಯನ್ನ ಕಟ್ಟೋದಕ್ಕೆ ಶುರು ಮಾಡಿದ್ರು. ಮನೆಯನ್ನ ಪೂರ್ಣಗೊಳಿಸುವಂತಹ ಒಂದು ಹಂತವನ್ನ ತಲುಪಿದ್ರು. ಸೊ ಆ ಸಂದರ್ಭದಲ್ಲಿ ಏನು ಮನೆಗೆ ಬೇಕಾದಂತಹ ವಸ್ತುಗಳನ್ನ ಅವರು ಕೂಡಿಟ್ಟ ಏನು ಕೂಲಿ ಮಾಡಿದಂತಹ ಹಣದಲ್ಲಿ ಜೊತೆಗೆ ಸರ್ಕಾರ ನೀಡಿದಂತಹ ಸ್ವಲ್ಪ ಹಣದಲ್ಲಿ ವ್ಯವಸ್ಥೆಗಳನ್ನ ಮಾಡ್ಕೊಂಡ್ರು. ಅದಾದ ನಂತರದಲ್ಲಿ ಈಗಾಗಲೇ ಈ ಒಂದು ಮನೆಗಳಿಗೆ ಏನು ಸರ್ಕಾರ ಒಂದು ಭರವಸೆಯನ್ನು ನೀಡಿತು, 5 ಲಕ್ಷ ಹಣವನ್ನ ನೀಡ್ತೇವೆ ಅಂತಕ್ಕಂಥ ನಿಟ್ಟಿನಲ್ಲಿ. ಅದಾದ ನಂತರದಲ್ಲಿ 2 ರಿಂದ 3 ಕಂತುಗಳು ಮಾತ್ರ ಹಣವನ್ನು ನೀಡಿ ಇದೀಗ ಹಣ ಬ್ಲಾಕ್ ಆಗಿರುವಂತದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿರ್ತಕ್ಕಂತಹ ಗ್ರಾಮಸ್ಥರು ಕೂಡ ಈ ಒಂದು ಗ್ಯಾರಂಟಿ ನ್ಯೂಸ್ ಮುಂಭಾಗದಲ್ಲಿ ಒಂದು ಅಳಲನ್ನು ತಿಳ್ಕೊಂಡಿದ್ದಾರೆ. ಸೊ ನಮಗೆ ಪರಿಹಾರದ ಹಣ ಬರ್ತಾ ಇಲ್ಲ, ಸೊ ಹಾಗಾಗಿ ನಾವು ಕೂಲಿ ಮಾಡಿದಂತಹ ಹಣವನ್ನ ಹಾಕೊಂಡಿದ್ದೇವೆ, ಜೊತೆಗೆ ಸಾಲವನ್ನ ಮಾಡಿದ್ದೇವೆ, ಮನೆ ಮುಂದಿನ ಒಂದು ಹಂತವನ್ನ ಕಟ್ಟೋದಕ್ಕೆ ಸಮಸ್ಯೆ ಆಗ್ತಿದೆ. ಅದರ ಜೊತೆಯಾಗಿ ಮಳೆಗಾಲ ಆರಂಭವಾಗಿದೆ, ಮತ್ತೆ ನದಿ ನೀರಿನ ಪ್ರವಾಹ ಮನೆ ಹಂತಕ್ಕೆ ತಲುಪೋ ಸಾಧ್ಯತೆ ಇದೆ. ಹಾಗಾಗಿ ನಮಗೊಂದು ಸಹಾಯವನ್ನ ಮಾಡಿ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಮನವಿಯನ್ನ ಮಾಡಿದ್ರು. ಹೀಗಾಗಿ ಈ ಒಂದು ಜಿಲ್ಲಾಡಳಿತಕ್ಕೆ ಸಾಕಷ್ಟು ಬಾರಿ ಅಲ್ದು ಸುಸ್ತಾಗಿದ್ದೇವೆ ಅಂತಕ್ಕಂಥ ಒಂದು ಅಳಲನ್ನು ಕೂಡ ತಗೊಂಡಿದ್ರು. ಹಾಗಾಗಿ ಇಲ್ಲಿರ್ತಕ್ಕಂತಹ ಶಾಸಕರು ಜೊತೆಗೆ ಅಲ್ಲಿರ್ತಕ್ಕಂತಹ ಒಂದು ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕಾಗಿದೆ. ಪ್ರಮುಖವಾಗಿ ಏನು ತಮ್ಮ ಸೂರನ್ನ ಕಟ್ಟಿಕೊಳ್ಳಲು ಮುಂದಾಗಿರ್ತಕ್ಕಂತಹ ನೆರೆ ನಿರಾಶ್ರಿತರಿಗೆ ಸೂಕ್ತ ಒಂದು ವ್ಯವಸ್ಥೆಯನ್ನ ಮಾಡಬೇಕಾಗಿದೆ. ರಾಮ್, ಎಸ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ನಿಜಕ್ಕೂ ಆಶ್ಚರ್ಯನಪ್ಪ ಇದು. ಒಂದು ಕಂತು ಬರುತ್ತೆ, ಅದಾದ ನಂತರ ಮತ್ತೊಂದು ಕಂತು ಬಂದೇ ಇಲ್ಲ, ಬ್ಲಾಕ್ ಮಾಡಿದೆ ಅಂತೆ ಜಿಲ್ಲಾಡಳಿತ. ಯಾಕೆ ಅಂತ ಹೇಳೋಕ್ಕೂ ಉತ್ತರ ಕೊಡೋಕ್ಕೂ ಯಾರೂ ಇಲ್ಲ ಅಲ್ಲಿ. ಸೊ ಇದ್ರ ಬಗ್ಗೆ ಅಲ್ಲಿನ ಶಾಸಕರು ನಯನಾ ಮೋಟಮ್ಮ ಅವರೇ ಉತ್ತರ ಕೊಡಬೇಕು, ಜಿಲ್ಲಾಧಿಕಾರಿಗಳು ಮೀನಾ ನಾಗರಾಜ್ ಅವರೇ ಉತ್ತರ ಕೊಡಬೇಕು. ಭಾಳ ಕಂಗಾಲಾಗಿ ಹೋಗ್ಬಿಟ್ಟಿದ್ದಾರೆ. ಈಗ ನಿರಂತರವಾಗಿ ಮಳೆ ಬೀಳುವಂಥ ಪ್ರದೇಶ ಚಿಕ್ಕಮಗಳೂರು ಅಂತ ಅಂದರೆ, ಸೊ ಆ ಭಾಗದೆಲ್ಲ ಸಮಸ್ಯೆಗಳಂತೂ ಇದ್ದೇ ಇರ್ತವೆ ಎನಿ ಟೈಮ್. ಸೊ ಈಗ ಇರೋದಕ್ಕೆ ಒಂದು ಜೀವನ ಮಾಡೋಕ್ಕೆ ಒಂದು ಮನೆ ಇಲ್ಲ